ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಮತ್ತು ಇತ್ತೀಚೆಗೆ ಏನು ಗ್ಯಾಸ್ ಸಿಲಿಂಡರ್ಗೆ 50 ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ಸ್ಗೆ ಹೆಚ್ಚಳವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸಿದಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಎಲ್ಲ ನನ್ನ ಸಂಪುಟ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಕೆಪಿಸಿಸಿಯ ಪದಾಧಿಕಾರಿಗಳೇ ಸೇರಿದಂತೆ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಹಿರಿಯರೇ, ಸಹೋದರ ಸಹೋದರಿಯರು, ತಮ್ಗೆ ಗೊತ್ತಿದೆ ಕೇಂದ್ರದಲ್ಲಿ 2014ಕ್ಕಿಂತ ಮುಂಚೆ 10 ವರ್ಷ UPA ಸರ್ಕಾರ ಇದ್ದಾಗ ಉದಾಹರಣೆಗಾಗಿ ನಾವು ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ತಗೊಂಡಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಅಂತೀವಿ, ಅದ್ರ ಬೆಲೆ 120 ರೂಪಾಯಿ ಇದ್ದಾಗ ನಮ್ಮಲ್ಲಿ ಪೆಟ್ರೋಲ್ ರೇಟು 65 ರೂಪಾಯಿ ಇತ್ತು, ಡೀಸೆಲ್ ರೇಟ್ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇತ್ತು. ತದನಂತರ ಎಲ್ಲ ಪದಾರ್ಥಗಳು, ಆಹಾರ ಪದಾರ್ಥಗಳು, ಉಣ್ಣುವ ಎಣ್ಣೆ ಹಿಡ್ಕೊಂಡು ಎಲ್ಲವೂ ಕೂಡ ಕಡಿಮೆ ಆಗಿತ್ತು. ಏನು 2014ರಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಕಚ್ಚಾ ತೈಲ ಬೆಲೆ, ಕ್ರೂಡ್ ಆಯಿಲ್ ಬೆಲೆ 80-90 ಆದಾಗೂ ಕೂಡ 65 ರೂಪಾಯಿ ಇದ್ದ ಪೆಟ್ರೋಲನ್ನ 100 ರೂಪಾಯಿಗೆ ಏರಿಸಿದ್ರು. 58 ರೂಪಾಯಿ ಇದ್ದಂಥ ಡೀಸೆಲ್ ಅನ್ನ ಇವತ್ತು 90 ರೂಪಾಯಿಗೆ ಏರಿಸಿದ್ರು. ಗ್ಯಾಸ್ ಸಿಲಿಂಡರ್ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇದ್ದದ್ದು 1100 ಮಟ್ಟ. 400 ರೂಪಾಯಿ ಅಂತ ಗ್ಯಾಸ್ ಸಿಲಿಂಡರ್ 1100. ಅಡಿಗೆ ಎಣ್ಣೆ 50 ರೂಪಾಯಿ ಇದ್ದದ್ದು 160. ಸ್ಟೀಲು, ಸಿಮೆಂಟು ಪ್ರತಿಯೊಂದನ್ನ ಇವತ್ತು ಹೆಚ್ಚಿಗೆ ಮಾಡಿದ್ರು. ಮತ್ತೆ ಹೇಳ್ತಿದ್ರು ಅಚ್ಚೇ ದಿನ ಆಯಂಗೆ ಅಂತೇಳಿ, ಒಳ್ಳೆ ದಿನಗಳು ಬರ್ತವೆ ಅಂತೇಳಿ ಇವರು 2014ರಲ್ಲಿ ಅಧಿಕಾರಕ್ಕೆ ಬಂದಂಥವ್ರು. ಇವತ್ತು ತಮ್ಗೆ ಗೊತ್ತಿದೆ, ಇವತ್ತು ಪೆಟ್ರೋಲ್ ರೇಟ್ ಆಗಲಿ, ಡೀಸೆಲ್ ರೇಟ್ ಆಗಲಿ, ಈ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತೇನು ನಮ್ಮ ಕ್ರೂಡ್ ಆಯಿಲ್ ಬೆಲೆ ಇದೆ, ಕಚ್ಚಾ ತೈಲ ಬೆಲೆ ಇದೆ, ಅದು ಕಡಿಮೆ ಆದಾಗ ನಮ್ಮ ಪೆಟ್ರೋಲ್ ರೇಟು, ಡೀಸೆಲ್ ರೇಟ್ ಕಡಿಮೆ ಆಗಬೇಕು. ಅದು ಹೆಚ್ಚಿಗೆ ಆದಾಗ ಹೆಚ್ಚಿಗೆ ಆಗಬೇಕು. ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಇವತ್ತು ಜನರಿಗೆ, ಅದನ್ನ ಗ್ರಾಹಕರಿಗೆ, ಜನತೆಗೆ ಅದನ್ನ ವರ್ಗಾವಣೆ ಮಾಡಬೇಕಾಗಿತ್ತು ಕಡಿಮೆ ಆದಾಗ. ಅದು ಯಾವುದನ್ನು ಕೂಡ ಮಾಡಲಿಲ್ಲ. ಮತ್ತೆ ಇವರು ಹೇಳ್ತಾರೆ ಅಚ್ಚೇ ದಿನ ಹೆಂಗೆ ಅಂತೇಳಿ. ನೆರೆಯ ದೇಶಗಳೇನಿದಾವೆ, ಭಾರತ ದೇಶದ ಸುತ್ತಮುತ್ತಲು ಶ್ರೀಲಂಕಾ, ಬರ್ಮಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಈ ಎಲ್ಲ ದೇಶಗಳಲ್ಲಿ ಇವತ್ತು ಸಹ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಕಡಿಮೆ ಇದೆ. ಈಗ ಮತ್ತೆ ಇವತ್ತು ದಿವಸ ಕೇಂದ್ರ ಸರ್ಕಾರ ಈ ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ರೇಟ್ ಮೇಲೆ, ಡೀಸೆಲ್ ರೇಟ್ ಮೇಲೆ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತೆ ಇವತ್ತು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಬೆಲೆಯನ್ನು ಏರಿಕೆ ಮಾಡಿದೆ, ಪೆಟ್ರೋಲ್ ರೇಟು, ಡೀಸೆಲ್ ರೇಟು 2 ರೂಪಾಯಿ ಅಂತೇಳಿ. ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸುಮಾರು 56,000 ಕೋಟಿ ರೂಪಾಯಿಗಳ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವತ್ತು ಸಹ ಪ್ರತಿಯೊಂದು ಕುಟುಂಬಕ್ಕೆ 2,000 ರೂಪಾಯಿಗಳು ಇವತ್ತು ಸಹ ಹೋಗ್ತದೆ. 10 kg ಅಕ್ಕಿ ಹೋಗ್ತದೆ. ಇವತ್ತು ಯುವ ನಿಧಿ ಕಾರ್ಯಕ್ರಮ, ಉಚಿತವಾಗಿ ಬಸ್ ಪ್ರಯಾಣ, ಇದೆಲ್ಲವೂ ಕೂಡ ನಾವು ಜನರ ಒಳ್ಳೆಯದಕ್ಕಾಗಿ ಮಾಡಿದ್ದೀವಿ. ಅದನ್ನ ಬಿಟ್ಕೊಂಡು ಇವತ್ತು ಸಹ ನಮ್ಮ ವಿರುದ್ಧ ಇವರು ಇಲ್ಲ ಸಲ್ಲದ ಆಪಾದನೆ ಮಾಡಿಕೊಳ್ಳೋದು, ತಾವು ಬೆಲೆಯನ್ನು ಏರಿಸಿ ಇವತ್ತು ನಮ್ಮ ವಿರುದ್ಧ ಹೋರಾಟ ಮಾಡುವಂಥ ನಾಟಕವನ್ನು ಆಡ್ತಾ ಇದ್ದಾರೆ. ಬಹುಶಃ ಇದು ಜನರಿಗೆ ಅರ್ಥ ಆಗಬೇಕು. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ, ಕೇಂದ್ರದಲ್ಲಿದ್ದಾವೆ, ರೈತರ ಸಾಲ 78,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದೀವಿ. ಇವ್ರ ಕಾಲದಲ್ಲಿ ರೈತರ ಮೇಲಿರುವಂಥ ಗೊಬ್ಬರ, ಔಷಧಿ ಎಲ್ಲವನ್ನ ಕೂಡ ಇವತ್ತು ಹೆಚ್ಚಿಗೆ ಮಾಡಿದ್ದಾರೆ. ಹೀಗಾಗಿ ನಾವು ಇವತ್ತು ದೇಶಾದ್ಯಂತ
ಇವತ್ತು BJP ಪಕ್ಷ ಏನಿದೆ ಇದು ಜನರ ಪರವಾಗಿ ಅಲ್ಲ, ಬಡವರ ಪರವಾಗಿ ಅಲ್ಲ, ದೀನ ದಲಿತರ ಪರವಾಗಿ ಅಲ್ಲ, ಇದು ಕೇವಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಪರವಾಗಿದೆ ಅನ್ನೋದನ್ನು ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ಆಗಬೇಕು. ಆ ದಿಶೆಯಲ್ಲಿ ಇವತ್ತೊಂದು ದಿವಸ KPCC ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ಈ ಹೋರಾಟ ಮುಂದಿನ ಮನಗಾಗಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದನ್ನು ತೆಗೆದುಕೊಳ್ಳುವ ಮೂಲಕ ಜನತೆಗೆ ನಾವು ಏನು BJPಯ ಇವತ್ತು ಸಹ ನಿಲುವಿದೆ, ಜನವಿರೋಧಿ ನೀತಿ ಏನಿದೆ, ಬಡವರ ವಿರೋಧಿ ನೀತಿ ಏನಿದೆ, ಇದೆಲ್ಲವನ್ನು ಜನರಿಗೆ ಮಂದಟ್ಟಾಗುವಂಥ ಮಾಡುವಂಥ ಕರ್ತವ್ಯ ನಮ್ಮೆಲ್ಲರದು ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರ.